ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ, ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯಾಶಕ್ತಿಯ ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ಜೀವಕ್ರಿಯೆಗಳು ಈ ಒಂದು ಪಾಠದ ಕುರಿತು ನಾವು ಹೆಚ್ಚಿನ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗೋಣ. ಜೀವಕ್ರಿಯೆಗಳು. ಈಗ ಹೋದ್ ಕ್ಲಾಸ್ ನಲ್ಲಿ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ನೆನ್ಪಿದ್ಯಾ? ಏನೇನ್ ಮಾತಾಡಿದ್ವಿ ನಾವು? ಕ್ಲೋರೋಫ್ಲಾಸ್ಟ್ ಬಗ್ಗೆ ಮಾತಾಡಿದ್ವಿ. ಹೌದಾ ಇಲ್ವಾ? ಕ್ಲೋರೋಫ್ಲಾಸ್ಟ್ ಗೆ ಸಂಬಂಧಪಟ್ಟಂತಹ, ಕ್ಲೋರೋಫಿಲ್ ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಛಾಯಾಚಿತ್ರಗಳನ್ನು ನಾನು ನಿಮ್ಗೆ ತೋರಿಸಿದ್ದೆ. ಈಗ ಅದೇ ಕ್ಲೋರೋಪ್ಲಾಸ್ಟ್ ಅಥವಾ ಫಿಲ್ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ ಪೋಷಣೆಯ ವಿಭಾಗವನ್ನ ನಾವು ನೋಡ್ಬೇಕಾಗತ್ತೆ. ಈಗ ಪೋಷಣೆಯ ವಿಷಯ ಬಂದಾಗ ಈ ಒಂದು ಜೀವಿಗಳಲ್ಲಿ ಎರಡು ತರವಾದಂತಹ ಜೀವಿಗಳಿರುತ್ತೆ. ಒಂದು ಸ್ವಪೋಷಕ ಜೀವಿಗಳು. ಅರ್ಥ ಆಯ್ತಾ? ಅವ್ರು ಯಾರ ಮೇಲೂ ಕೂಡ ಅವಲಂಬಿತವಾಗಿರೋದಿಲ್ಲ, ತಮ್ಮ ಪಾಡಿಗೆ ತಾವು ಪೋಷಣೆಯನ್ನ ಪಡ್ಕೊಂತಾರೆ. ಅಂಥ ಜೀವಿಗಳನ್ನ ನಾವು ಸ್ವಪೋಷ ಜೀವಿಗಳು ಅಂತ ಕರಿತೀವಿ. ಸ್ವಪೋಷಕ ಜೀವಿಗಳು ಅಥವಾ ಸ್ವಪೋಷಕಗಳ ಪೋಷಣೆ, ಯಾವ ರೀತಿಯಾದಂತಹ ಪೋಷಣೆಗಳನ್ನ ಅವರು ಪಡ್ಕೊಂತಾ ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಸ್ವಪೋಷಕ ಪೋಷಣೆ. ಸ್ವಪೋಷಕ ಜೀವಿಗಳು ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆ ಆಗುತ್ತೆ. ಈಗ ನೀವ್ ಕೇಳ್ಬೋದು, ಮೇಡಮ್ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು? ಇದಕ್ಕೆ ಯಾರು ನನ್ಗೆ ಉತ್ತರವನ್ನ ಕೊಡ್ತೀರಾ? ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಏನು? ಸೊ ಎಲ್ಲಾದ್ರೂ ಈ ಪದವನ್ನ ಕೇಳಿದ್ದೀರಾ? ಸಂಶ್ಲೇಷಣೆ ಅಂದ್ರೆ ಸಿಂಥಸಿಸ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದನ್ನ ಹಳೆಯ ಕ್ಲಾಸ್ಗಳಲ್ಲಿ, ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಕಲ್ತಿರಬಹುದು. ಆದ್ರೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಏನು? ಬನ್ನಿ ಅದ್ರ ಬಗ್ಗೆ ಒಂದು ವಿವರಣಾತ್ಮಕವಾಗಿ ನಾವು ತಿಳ್ಕೊಂತಾ ಹೋಗೋಣ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರುಗಳಿಂದ ಸಕ್ಕರೆಯನ್ನ ಸಂಶ್ಲೇಷಿಸಿ ಆಮ್ಲಜನಕವನ್ನ ವ್ಯರ್ಥ ಉತ್ಪನ್ನವಾಗಿ ಹೊರಹಾಕುವಂತಹ ಪ್ರಕ್ರಿಯೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರುಗಳಿಂದ ಸಕ್ಕರೆಯನ್ನ ಸಂಶ್ಲೇಷಿಸಿ ಆಮ್ಲಜನಕ, ಆಕ್ಸಿಜನ್ ವನ್ನು ವ್ಯರ್ಥ ಉತ್ಪನ್ನವಾಗಿ ಹೊರಹಾಕುವಂತಹ ಪ್ರಕ್ರಿಯೆ. ಸೊ ಇದು ನಿಮ್ಗೆ ಪ್ರಶ್ನೆಯಾಗಿ ಬರಬಹುದು. ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು ಅಂತ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ತಿಳಿದಿರುವ ಜೀವ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಇದು ಅತ್ಯಂತ ಮುಖ್ಯವಾದದ್ದು. ಬಹುತೇಕ ಎಲ್ಲಾ ಜೀವಿಗಳು ಇದರ ಮೇಲೆ ಅವಲಂಬಿತವಾಗಿದೆ. ಅರ್ಥ ಆಯ್ತಾ? ಸರಳವಾದ ರಾಸಾಯನದ ಶಾಸ್ತ್ರದ ಸಮೀಕರಣದಲ್ಲಿ ದ್ಯುತಿ ಸಂಶ್ಲೇಷಣೆಯನ್ನ ಈ ರೀತಿಯಾಗಿ ನಾವು ವ್ಯಕ್ತಪಡಿಸಬಹುದು. ಕಾಣಿಸ್ತಾ ಇದೆ? ಯಾವ ರೀತಿ ವ್ಯಕ್ತಪಡಿಸಬಹುದು ನಾವು ದ್ಯುತಿ ಸಂಶ್ಲೇಷಣೆಯನ್ನ ಅಂತ ಹೇಳಿದ್ರೆ, 6CO2 6 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 12 H2O ನೀರು ಪ್ಲಸ್ ಲೈಟ್ ಅಂದ್ರೆ ಬೆಳಕು. ನಾಗ್ಲೇ ಹೇಳ್ದಂಗೆ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು, ಇವುಗಳಿಂದ C6H12O6 ಪ್ಲಸ್ 6O2 ಪ್ಲಸ್ 6H2O ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಬೆಳಕಿನ ಶಕ್ತಿಯಿಂದ ನಮ್ಗೆ ಈ C6H12O6 ಅಂದ್ರೆ ಏನು ಮಕ್ಕಳೇ? ಗ್ಲೂಕೋಸ್. ಇದು ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಪ್ಲಸ್ H2O ಅಂದ್ರೆ ನೀರು. ಅರ್ಥ ಆಯ್ತಾ? ಇದು ಸಸ್ಯದ ಭಾಗದಲ್ಲಿ ನಡೆಯುತ್ತೆ. ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಏನು ಅಂತ ಅಂದ್ಬಿಟ್ಟು ಈ ಒಂದು
ಫಾರ್ಮುಲಾವನ್ನ, ಕೆಮಿಕಲ್ ರಿಯಾಕ್ಷನ್ ಅನ್ನ ನೀವು ಕಲಿಯೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಏನದು ಕೆಮಿಕಲ್ ರಿಯಾಕ್ಷನ್? 6CO2 ಪ್ಲಸ್ 12H2O. ಇಲ್ಲಿ ಏನಾಗುತ್ತೆ? ಕ್ಲೋರೋಫಿಲ್ ಸ್ವಪೋಷಣೆಯಿಂದ ನಾವು ಕ್ಲೋರೋಫಿಲ್ ಇಂದ ಮತ್ತೆ ಸೂರ್ಯನ ಬೆಳಕು, ಸೌರ ಬೆಳಕು, ಸನ್ಲೈಟ್ ಇಂದ ಏನನ್ನ ಪಡ್ಕೊಂತ ಹೋಗ್ತೀವಿ? ಏನಂತ ಪಡ್ಕೊಂತ ಹೋಗ್ತೀವಿ? C6H12O6. ಇದನ್ನ ನಾವು ಏನಂತ ಕರಿತೀವಿ? ಗ್ಲೂಕೋಸ್ ಅಂತ ಕರಿತೀವಿ. ಪ್ಲಸ್ 6O2 ಪ್ಲಸ್ 6H2O ಇದನ್ನ ಪಡ್ಕೊಂತ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಇದು ಹೇಗಿರುತ್ತೆ ಅಂತ? ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಬೆಳಕಿನ ಶಕ್ತಿ, ಸೌರ ಬೆಳಕು, ಇಲ್ಲಿ ಬರ್ದಿದ್ದೀನಿ ಕ್ಲೋರೋಫಿಲ್ ಹಾಗೂ ಸೌರ ಬೆಳಕು, ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಇಲ್ಲಿ ಗ್ಲೂಕೋಸ್ ಸಿಗುತ್ತೆ. C6H12O6 ಅಂದ್ರೆ ಗ್ಲೂಕೋಸ್ ಪ್ಲಸ್ 6H2O ಪ್ಲಸ್ ಆಕ್ಸಿಜನ್ ಇವುಗಳು ಸಿಗುತ್ತೆ. ಆಮ್ಲಜನಕ ಪ್ಲಸ್ ನೀರು ಸಿಗುತ್ತೆ. ಈಗ ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ನಿಜವಾಗಿ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಈ ಪ್ರಕ್ರಿಯೆ ನಡೆಯುವಾಗ ಕೆಳಗಿನ ಘಟನೆಗಳು ಜರುಗುತ್ತವೆ. ಒಂದು, ಈ ಕ್ಲೋರೋಫಿಲ್ ಏನಿದೆ ಅದು ಬೆಳಕಿನ ಶಕ್ತಿಯನ್ನ, ಸೂರ್ಯನ ಬೆಳಕನ್ನ ಹೀರುತ್ತೆ. ಎರಡು, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್. ಬೆಳಕಿನ ಶಕ್ತಿಯು, ನಾವು ಹಿಂದೆ ಶಕ್ತಿಯ ಆಕಾರಗಳ ಬಗ್ಗೆ ನೀವು ತಿಳ್ಕೊಂಡಾಗ ಕೇಳಿರ್ತೀರಾ. ಶಕ್ತಿಗಳನ್ನ ನಾವು ಸೃಷ್ಟಿ ಮಾಡಕ್ಕೂ ಆಗಲ್ಲ, ನಾಶ ಮಾಡ್ಲಿಕ್ಕೂ ಆಗಲ್ಲ. ಆದ್ರೆ ಒಂದು ವಿಧದಿಂದ ಮತ್ತೊಂದು ವಿಧಕ್ಕೆ ನಾವು ಅದನ್ನ ಬದಲಾಯಿಸ್ತಾ ಹೋಗ್ಬಹುದು, ವರ್ಗೀಕರಿಸ್ತಾ ಹೋಗಬಹುದು ಅಂತ. ಅದೇ ರೀತಿ ಎನರ್ಜಿ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅದನ್ನ ಕೇಳಿದ್ದೀರಾ ಅಲ್ವಾ? ಬೆಳಕಿನ ಶಕ್ತಿ ಈಗ ಯಾವ ಶಕ್ತಿಯಾಗಿ ಬದಲಾಗ್ತಾ ಇದೆ? ರಾಸಾಯನಿಕ ಶಕ್ತಿಯಾಗಿ. ಯಾವ ಶಕ್ತಿಯಾಗಿ? ರಾಸಾಯನಿಕ ಶಕ್ತಿಯಾಗಿ ಬದಲಾಗ್ತಾ ಇದೆ. ಸೊ ಲೈಟ್ ಎನರ್ಜಿ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುವುದು. ಈಗ ನೋಡಿ, ನೀರಿನ ಅಣುಗಳು H2O, 12H2O ಏನಿತ್ತು ಇಲ್ಲಿ H12 ಆಗಿದೆ. 6O2, 6 ಎಷ್ಟು? 12 ಆಗಿದೆ. ಅರ್ಥ ಆಯ್ತಾ? ಸೊ ಅವುಗಳು ಕೂಡ ವಿಭಜನೆಗೊಳ್ತಾ ಹೋಗುತ್ತೆ. ಮೂರನೇದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡೋದು. ದ್ಯುತಿ ಸಂಶ್ಲೇಷಣೆಯಲ್ಲಿ ನಡೆಯುವಂತಹ ವ್ಯತ್ಯಾಸಗಳು ಇವು ಮೂರೇ. ಇದು ತುಂಬಾ ಚೆನ್ನಾಗಿ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಒಂದು, ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿಯನ್ನ ಹೀರುವಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳೋದು. ಮೂರನೇದು, ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳೋದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುವುದು. ಈ ಹಂತಗಳು ಒಂದಾದ ನಂತರ ಒಂದರಂತೆ ತಕ್ಷಣನೇ ಜರುಗುವುದಿಲ್ಲ. ಉದಾಹರಣೆಗೆ, ಮರುಭೂಮಿಯ ಸಸ್ಯಗಳು ರಾತ್ರಿ ವೇಳೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನ ತಯಾರಿಸುತ್ತವೆ. ನಂತರ ಹಗಲಿನ ವೇಳೆಯಲ್ಲಿ ಕ್ಲೋರೋಫಿಲ್ ಹೀರಿಕೊಂಡ ಶಕ್ತಿಯು ಈ ವಸ್ತುವಿನ ಮೇಲೆ ವರ್ತಿಸುತ್ತದೆ. ಆದ್ರಿಂದ ಇದು ಪ್ರದೇಶದಿಂದ ಪ್ರದೇಶಕ್ಕೆ, ವಿವಿಧ ಘಟ್ಟದಿಂದ ಘಟ್ಟಕ್ಕೆ, ಸಮಯದಿಂದ ಸಮಯಕ್ಕೆ, ಸಸ್ಯಗಳಿಂದ ಸಸ್ಯಕ್ಕೆ ಬದಲಾಗ್ತಾ ಹೋಗುತ್ತೆ. ತಿಳಿತಾ? ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳು ದ್ಯುತಿ ಸಂಶ್ಲೇಷಣೆಗೆ ಹೇಗೆ ಅವಶ್ಯಕ ಅನ್ನೋದನ್ನ ನಾವೀಗ ನೋಡೋಣ. ಈಗ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಪ್ರಾಯೋಗಿಕವಾಗಿ ಒಂದಿಷ್ಟು ಎಲೆಯನ್ನ ತೋರಿಸ್ತೇನೆ. ಈ ಎಲೆ ಕ್ಯಾಮ್ರಾ ಕಣ್ಣಿಗೆ ನಿಮ್ ಕಾಣಿಸ್ತಾ ಇದೆಯಾ? ಇದು ಗಿಣಿ ಹಸಿರು ಬಣ್ಣದ ಎಲೆ. ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನೋದು ತಿಳಿಯಕ್ಕೆ ಆಗಲ್ಲ ನೋಡಿ. ಈ ರೀತಿಯಾಗಿದೆ ಗಿಣಿ ಹಸಿರು ಬಣ್ಣದ ಎಲೆ. ಇದು ಒಣಗಿರುವಂತಹ ಎಲೆ. ಒಣಗಿರುವಂತಹ ಎಲೆ. ಈ ಎರಡು ಎಲೆಗಳನ್ನ ಗಮನಿಸಿ. ಇದು ಹಸಿಯಾಗಿದೆ.
ಈ ಎಲೆ ಹಸಿಯಾಗಿದೆ, ಇದು ಒಣಗಿದಂತೆ ಇದೆ. ಅರ್ಥ ಆಯ್ತಾ? ಈಗ ನಮ್ಮ ಪ್ರಯೋಗದ ಮೇಲೆ ಗಮನ ಹರಿಸೋಣ. ಎಲ್ಲಾರು ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ಪೇಜ್ ನಂಬರ್ 75 ತೆಗಿರಿ. ಇಲ್ಲಿ ನೋಡಿ, ಒಂದು ಎಲೆಯ ಅಡ್ಡ ಸೀಳಿಕೆಯ ಚಿತ್ರವನ್ನ ಸೂಕ್ಷ್ಮ ದರ್ಶಕದಲ್ಲಿ ನೀವು ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಚಿತ್ರಗಳಲ್ಲೂ ಕೂಡ ತೋರಿಸಿದಾರೆ ಅದನ್ನ. ಒಂದು ಎಲೆಯನ್ನ ಈ ರೀತಿ ಅಡ್ಡ ಸೀಳಿದ್ದಾರೆ, ಅದನ್ನ ಸೂಕ್ಷ್ಮ ದರ್ಶಕದಲ್ಲಿ ನೀವು ನೋಡೋದಾದ್ರೆ ಕೆಲವು ಜೀವಕೋಶಗಳು ಹಸಿರು ಚುಕ್ಕೆಗಳನ್ನ ಹೊಂದಿರೋದನ್ನ ನೀವು ಗುರುತಿಸ್ತೀರಾ. ಈ ಹಸಿರು ಚುಕ್ಕೆಗಳೇ ಕ್ಲೋರೋಫಿಲ್ ಅನ್ನು ಒಳಗೊಂಡಂತಹ ಕ್ಲೋರೋಪ್ಲಾಸ್ಟ್ ಗಳೆಂಬ ಕಣದ ಅಂಗಗಳು. ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದನ್ನ ಪ್ರತಿಪಾದಿಸುವುದಕ್ಕೆ ಒಂದು ಚಟುವಟಿಕೆಯನ್ನ ನೋಡೋಣ. ಚಟುವಟಿಕೆಗಿಂತ ಮುಂಚೆ ನಾನು ಒಂದಿಷ್ಟು ಛಾಯಾಚಿತ್ರಗಳನ್ನ ನಿಮಗೋಸ್ಕರ ತಯಾರು ಮಾಡ್ಕೊಂಡು ತೆಗೆದಿಟ್ಕೊಂಡು ಬಂದಿದ್ದೇನೆ. ಅದು ಕ್ಲೋರೋಪ್ಲಾಸ್ಟ್ ಅನ್ನೋದು ಹೇಗಿರುತ್ತೆ ಅನ್ನುವಂತಹ ಕುತೂಹಲ, ಕೌತುಕತೆ ನಿಮ್ಮಲ್ಲೆಲ್ಲ ಮನೆ ಮಾಡಿರಬಹುದು. ನಿಮ್ಗೇನಾದ್ರೂ ಇಂಟರ್ನೆಟ್ ನ ಆಕ್ಸೆಸ್ ಇದ್ದು ಶಾಲಾ ಒಂದು ಕೊಠಡಿಗಳಲ್ಲಿ ಗಣಕಯಂತ್ರದ ಕೊಠಡಿಗಳಲ್ಲಿ ಇಂಟರ್ನೆಟ್ ಆಕ್ಸೆಸ್ ಇದ್ರೆ ದಯವಿಟ್ಟು ಒಂದ್ಸಲ ನೀವು ನೋಡಿ. ಇಲ್ಲದೆ ಇರೋ ಪಕ್ಷದಲ್ಲಿ ಮೇಡಮ್ ನಮ್ಗೆ ಆಸಕ್ತಿ ಇದೆ ಆದ್ರೆ ಅವಕಾಶಗಳು ಇಲ್ಲ ಅಂತ ಹೇಳಿದಾಗ ಅದ್ರ ಕಡೆಗೆ ಯೋಚಿಸ್ಬೇಡಿ. ನಾವೇ ಒಂದಿಷ್ಟು ಚಿತ್ರಗಳನ್ನ ನಿಮ್ಗೆ ತೋರ್ಸ್ಲಿಕ್ಕೆ ತಯಾರು ಮಾಡ್ಕೊಂಡು ಬಂದಿದ್ದೇವೆ. ಈಗ ಒಂದು ಎಲೆಯನ್ನ ನಾವು ಈ ರೀತಿ ಅಡ್ಡ ಸೀಳಿದಾಗ ಹೀಗಿರುವಂತಹ ಒಂದು ಎಲೆಯನ್ನ ನಾವು ಈ ರೀತಿ ಅಡ್ಡ ಸೀಳಿದಾಗ, ಅಡ್ಡವಾಗಿ ನಾನು ಈ ರೀತಿ ಕತ್ತರಿಸಿದಾಗ ಏನಾಗುತ್ತೆ, ಅದು ಒಂದು ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡೋಣ. ಕ್ಲೋರೋಪ್ಲಾಸ್ಟ್, ಇಲ್ಲಿ ನಿಮ್ಗೆ ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಚುಕ್ಕಿಗಳು ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲೋರೋಪ್ಲಾಸ್ಟ್ ಅಂಡರ್ ಲೈಟ್ ಮೈಕ್ರೋಸ್ಕೋಪಿ ಅಂತ ಹೇಳಿದ್ರೆ ಹಗುರವಾದಂತಹ ಸೂಕ್ಷ್ಮ ದರ್ಶಕದ ಕೆಳಗಡೆ ಈ ರೀತಿ ಕಾಣ್ತಾ ಹೋಗುತ್ತೆ. ಅದೇ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಯಲ್ಲಿ ಈ ಒಂದು ಇದನ್ನ ತುಂಬಾ ಝೂಮ್ ಮಾಡಿ ನೋಡಿದಾಗ ನಮ್ಗೆ ಈ ರೀತಿಯಾದಂಥದ್ನ ಕಾಣುತ್ತೆ. ಈ ಒಂದು ಹಸಿರು ಬಣ್ಣದ ಕ್ಲೋರೋಪ್ಲಾಸ್ಟ್ ಏನಿದೆ ಇದನ್ನ ನಾವು ಗ್ರಾನಮ್ ಅಂತ ಕರಿತೀವಿ. ಮತ್ತಷ್ಟು ಚಿತ್ರಗಳು, ಚಿತ್ರಕೃಪೆ ಗೂಗಲ್. ಇಲ್ಲಿ ಈ ಹಸಿರು ಬಣ್ಣ ಏನು ಸ್ಫಟಿಕದ ಮಣಿಗಳಂತೆ ಕಾಣ್ತಾ ಇದೆ, ಇದನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೂಕ್ಷ್ಮ ದರ್ಶಕದಲ್ಲಿ ಕಂಡು ಬರುವಂತಹ ಚಿತ್ರಗಳು. ಜೀವಕೋಶಗಳು ಕಾಣ್ತಾ ಇರಬಹುದು ನಿಮ್ಗೆ ಹೆಕ್ಸಗನ್ ಆದಂತಹ ರೂಪದಲ್ಲಿ, ಈ ಒಂದು ಜೇನುಗೂಡಲ್ಲಿ ಇರುವಂತಹ ರೂಪದಲ್ಲಿ ಈ ರೀತಿಯಾಗಿರುತ್ತೆ. ಅದ್ರ ಮಧ್ಯೆ ಕಾಣುವಂತಹ ಈ ಹಸಿರು ಚುಕ್ಕೆಗಳನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕಾಣ್ತಾ ಉಂಟಾ ಈ ಸ್ಫಟಿಕದಂತ ಚಿಕ್ಕ ಚಿಕ್ಕ ಚಿತ್ರಗಳು, ಇವುಗಳನ್ನೇ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರೆಯೋದು. ತಿಳಿತಾ ಮಕ್ಳೇ? ಈಗ ಒಂದು ಚಟುವಟಿಕೆಯನ್ನ ಗಮನಿಸೋಣ ನಾವು. ಪೇಜ್ ನಂಬರ್ 76 ತೆಗಿರಿ. ಚಟುವಟಿಕೆ 6.1. ನಿಮ್ಗೀಗ ಕ್ಲೋರೋಪ್ಲಾಸ್ಟ್ ಹೇಗಿರುತ್ತೆ ಅನ್ನುವಂತ ಒಂದು ನೈಜ ಚಿತ್ರಣ ಈಗ ಆಲ್ರೆಡಿ ನಿಮ್ಗೆ ಸಿಕ್ಕಿದೆ. ಈಗ ಇಲ್ಲಿ ಗಮನಿಸಿ, ಬಹುವರ್ಣದ ಎಲೆಗಳಿರುವಂತಹ ಒಂದು ಕುಂಡದ ಸಸ್ಯವನ್ನ ತೆಗೆದುಕೊಳ್ಳಿ. ಉದಾಹರಣೆಗೆ ಮನಿ ಪ್ಲಾಂಟ್ ಸಾಮಾನ್ಯವಾಗಿ ಎಲ್ಲಾರ ಮನೆಗಳಲ್ಲೂ ಇರುವಂತಹ ಒಂದು ಸಸ್ಯ ಅಲ್ವಾ, ಅಂತಹದ್ನ ತೆಗೆದುಕೊಳ್ಳಿ. ಅಥವಾ ಕ್ರೋಟಾನ್ ಸಸ್ಯಗಳೇನಿರುತ್ತೆ ಅಂತಹದ್ನ ಕೂಡ ನೀವು ತೆಗೆದುಕೊಳ್ಬಹುದು. ಪಿಷ್ಟವು ಪೂರ್ಣವಾಗಿ ಬಳಕೆಯಾಗುವಂತೆ ಸಸ್ಯವನ್ನ 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇಡಿ. ಈಗ ಪಿಷ್ಟ ಅಂತ ಹೇಳಿದ್ರೆ ಏನು? ಎಷ್ಟು ಜನರಿಗೆ ಗೊತ್ತು ಪಿಷ್ಟ ಅಂತ ಹೇಳಿದ್ರೇನು? ಪ್ಲೀಸ್, ನಾನು ಎಲ್ಲೆಲ್ಲಿ ನಿಮ್ಗೆ ಆ ಪದಗಳ ಅರ್ಥಗಳನ್ನ ಹೇಳ್ತಾ ಇರ್ತೀನಿ, ಅದನ್ನ ದಯವಿಟ್ಟು ನೋಟ್ ಮಾಡ್ಕೊಂತ ಹೋಗಿ. ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನವನ್ನು ಕೂಡ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಈಗ ಪಿಷ್ಟ ಅಂದ್ರೆ ಸ್ಟಾರ್ಚ್ ಅಂತ. ಪಿಷ್ಟ ಅಂದ್ರೆ ಸ್ಟಾರ್ಚ್ ಅಂತ. ಸೊ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಂತಾ ಹೋಗೋಣ. ನೋಡಿ,
ಪಿಷ್ಟವು ಗ್ಲೈಕೋಸಿಡಿಕ್ ಬಂಧಗಳಿಂದ ಜೋಡಣೆಗೊಂಡಂತಹ ಭಾರೀ ಸಂಖ್ಯೆಯ ಗ್ಲೂಕೋಸ್ ಘಟಕಗಳನ್ನ ಹೊಂದಿರುವ ಒಂದು ಪಾಲಿಮಾರಿಕ್ ಕಾರ್ಬೋಹೈಡ್ರೇಟ್. ಅರ್ಥ ಆಯ್ತಾ? ಪಿಷ್ಟವು ಸ್ಟಾರ್ಚ್ ಗ್ಲೈಕೋಸಿಡಿಕ್ ಬಂಧಗಳಿಂದ ಜೋಡಣೆಗೊಂಡಂತಹ ಭಾರೀ ಸಂಖ್ಯೆಯ ಗ್ಲೂಕೋಸ್ ಘಟಕಗಳನ್ನ ಹೊಂದಿರುವಂತಹ ಒಂದು ಪಾಲಿಮಾರಿಕ್ ಕಾರ್ಬೋಹೈಡ್ರೇಟ್. ಬಹುತೇಕ ಹಸಿರು ಸಸ್ಯಗಳು ಶಕ್ತಿ ಸಂಗ್ರಹವಾಗಿ ಈ ಬಹುಶರ್ಕವನ್ನು ಉತ್ಪಾದಿಸುತ್ತವೆ. ಇದು ಮಾನವ ಆಹಾರದಲ್ಲಿನ ಅತ್ಯಂತ ಸಾಮಾನ್ಯ ಕಾರ್ಬೋಹೈಡ್ರೇಟ್ ಆಗಿದೆ ಮತ್ತು ಆಲೂಗಡ್ಡೆ, ಗೋಧಿ, ಮೆಕ್ಕೆ, ಜೋಳ, ಅಕ್ಕಿ ಹಾಗೂ ಮರಗೆಣಸಿನಂತಹ ಪ್ರಧಾನ ಆಹಾರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವುಗಳನ್ನ ನಾವು ಕಾಣಸಿಗಬಹುದು. ನೀವೆಲ್ಲ ಈ ಪಿಷ್ಟವನ್ನ ಗಮನಿಸ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಿಯನ್ನ ತೊಳೆದಂತಹ ನೀರಿರುತ್ತೆ. ಕೆಲವರು ಅಕ್ಕಿ ತೊಳೆದಂತಹ ನೀರನ್ನ ಚೆಲ್ಬಿಡ್ತಾರೆ. ಇನ್ ಕೆಲವರು ಗಿಡಗಳಿಗೆ ಬಳಸ್ತಾರೆ. ಈಗ ಯೂಟ್ಯೂಬ್ ಇನ್ನಿತರ ಸಾಮಾಜಿಕ ವಾಹಿನಿಗಳನ್ನೆಲ್ಲ ನೋಡಿ ಅವು ಮುಖಕ್ಕೆ ಹಚ್ಕೊಂಡ ತಕ್ಷಣ ನಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ, ನಮ್ಮ ಒಂದು ಚರ್ಮದ ಆರೈಕೆಗೆ ಬಹಳ ಒಳ್ಳೇದು ಅಂತ ಎತ್ತಿಡ್ತಾರೆ. ಹಾಗೆ ಎತ್ತಿಟ್ಟಂತಹ ಅಕ್ಕಿಯ ನೀರನ್ನ, ನೀವು ಅಕ್ಕಿ ತೊಳೆದಂತಹ ನೀರನ್ನ ಗಮನಿಸಿದಾಗ ಅಡಿಯಲ್ಲಿ ಒಂದು ಗಟ್ಟಿಯಾದಂತಹ ಭಾಗವನ್ನ ಕಾಣ್ತೀವಿ. ಅದನ್ನ ದ ಸ್ಟಾರ್ಚ್ ಆಫ್ ದ ರೈಸ್ ಅಂತ ಕರಿತೀವಿ, ಅನ್ನದ ಪಿಷ್ಟ ಅಂತ ಕರಿತೀವಿ. ಹಾಗೇನೆ ಆಲೂಗಡ್ಡೆ, ಗೋಧಿ, ಮೆಕ್ಕೆ, ಜೋಳ ಇಂಥವುಗಳಲ್ಲೂ ಕೂಡ ಈ ಒಂದು ಪಿಷ್ಟವನ್ನ ನಾವು ಕಾಣಬಹುದು. ಇವೇನಿಲ್ಲ ಕಾರ್ಬೋಹೈಡ್ರೇಟ್ ನ ರೂಪವಾಗಿದೆ, ನಮ್ಮ ಆಹಾರದಲ್ಲಿ ತೆಗೆದುಕೊಳ್ಳುವಂತಹ ರೂಪವಾಗಿದೆ. ಇದೊಂದು ಪಾಲಿಮರಿಕ್ ಕಾರ್ಬೋಹೈಡ್ರೇಟ್. ತಿಳಿತಾ? ಪಿಷ್ಟದ ಬಗ್ಗೆ ಕೊಟ್ಟಂತಹ ಒಂದು ವ್ಯಾಖ್ಯಾನ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಬರಬಹುದು. ಪಿಷ್ಟ ಅಂತ ಹೇಳಿದ್ರೆ ಏನು ಅನ್ನುವಂಥ ಪ್ರಶ್ನೆ ಬರಬಹುದು. ಸೊ ಅಂತಹ ಪ್ರಶ್ನೆಗಳಿಗೆ ಉತ್ತರ ಏನ್ ಕೊಡಬಹುದು ಅಂತದ್ನೆಲ್ಲ ನಾವು ನಮ್ಮ ಶನಿವಾರದ ಪ್ರಶ್ನೆ ಉತ್ತರದ ಕ್ಲಾಸ್ಗಳೇನಿರುತ್ತೆ ಅದ್ನಲ್ಲಿ ಕಲಿಯೋಣ. ಆದ್ರಿಂದ ಶನಿವಾರದ ಕ್ಲಾಸ್ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಪಾಠದ ಜೊತೆಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳು ನಿಮ್ಗೆ ಬರಬಹುದು, ಅದಕ್ಕೆ ಉತ್ತರವನ್ನ ನೀವು ಯಾವ ರೀತಿ ಕೊಡಬಹುದು, ಅವೆಲ್ಲವನ್ನ ನಾವು ಕಾಣ್ತಾ ಹೋಗ್ಬಹುದು. ಈಗ ವಾಪಸ್ ನಮ್ಮ ಈ ಒಂದು ಪ್ರಯೋಗದ ಕಡೆಗೆ ಗಮನ ಹರಿಸೋಣ. ಈಗ ಬಹುವರ್ಣದ ಎಲೆಗಳಿರುವ ಒಂದು ಕುಂಡದ ಸಸ್ಯವನ್ನ ತೆಗೆದುಕೊಳ್ಳಿ. ಉದಾಹರಣೆಗೆ ಮನಿ ಪ್ಲಾಂಟ್ ಅಥವಾ ಕ್ರೋಟಾನ್. ಪಿಷ್ಟವು ಅಂದ್ರೆ ಸ್ಟಾರ್ಚ್ ಪೂರ್ಣವಾಗಿ ಬಳಕೆಯಾಗುವಂತೆ ಸಸ್ಯವನ್ನ 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇಡಿ. ಈಗ ಸಸ್ಯವನ್ನ ಸುಮಾರು 6 ಗಂಟೆಗಳ ಕಾಲ ಸೌರ ಬೆಳಕಿನಲ್ಲಿ ಇಡಿ. ಸಸ್ಯದಿಂದ ಒಂದು ಎಲೆಯನ್ನ ತೆಗೆದುಕೊಳ್ಳಿ, ಅದರಲ್ಲಿ ಇರುವಂತಹ ಹಸಿರು ಭಾಗವನ್ನ ಗುರುತಿಸಿ ಮತ್ತು ಒಂದು ಹಾಳೆಯ ಮೇಲೆ ಅವುಗಳ ನಕಲು ಮಾಡಿ ಅಂದ್ರೆ ಕಾಪಿ ಮಾಡಿ ಬರ್ದಿಟ್ಕೊಳ್ಳಿ. ಕೆಲವು ನಿಮಿಷಗಳವರೆಗೆ ಆ ಎಲೆಯನ್ನ ಕುದಿಯುವ ನೀರಿನಲ್ಲಿ ಮುಳುಗಿಸಿ. ನಂತರ ಆಲ್ಕೋಹಾಲ್ ಇರುವ ಬೀಕರ್ನಲ್ಲಿ ಅದನ್ನ ಮುಳುಗಿಸಿ. ಮೇಲಿನ ಬೀಕರನ್ನ ಎಚ್ಚರಿಕೆಯಿಂದ ನೀರಿನ ಪಾತ್ರೆಯೊಳಗಿಟ್ಟು, ಅಂದ್ರೆ ವಾಟರ್ ಬಾತ್ ನೊಳಗಿಟ್ಟು ಆಲ್ಕೋಹಾಲ್ ಕುದಿಯುವವರೆಗೆ ಕಾಸಿ. ವಾಟರ್ ಬಾತ್ ಅಂತ ಹೇಳಿದ್ರೆ ಈ ಡಬಲ್ ಬಾಯ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಡೈರೆಕ್ಟ್ ಆಗಿ ಕುದಿಸೋದಲ್ಲ. ಈಗ ಕುದಿಯುವಂತಹ ನೀರ್ನಲ್ಲಿ ಒಂದು ಪಾತ್ರೆಯಲ್ಲಿ ಆಲ್ಕೋಹಾಲ್ ಇಟ್ಟು ಅದು ಬಿಸಿ ಆಗೋ ಹಾಗೆ ಮಾಡೋದು. ಮೇಲಿನ ಬೀಕರನ್ನ ಎಚ್ಚರಿಕೆಯಿಂದ ನೀರಿನ ಪಾತ್ರೆಯೊಳಗಿಟ್ಟು ವಾಟರ್ ಬಾತ್ ಅಂದ್ರೆ ಆಲ್ಕೋಹಾಲ್ ಕುದಿಯುವವರೆಗೆ ಕಾಸಿ. ಎಲೆಯ ಬಣ್ಣ ಏನಾಗುತ್ತದೆ? ದ್ರಾವಕದ ಬಣ್ಣವೇನು? ಈಗ ಎಲೆಯನ್ನ ದುರ್ಬಲ ಅಯೋಡಿನ್ ದ್ರಾವಣದಲ್ಲಿ ಕೆಲವು ನಿಮಿಷಗಳವರೆಗೆ ಮುಳುಗಿಸಿ. ಎಲೆಯನ್ನ ಹೊರತೆಗೆರಿ ಮತ್ತು ಅಯೋಡಿನ್ ದ್ರಾವಣವನ್ನ ತೊಳೆಯಿರಿ. ಎಳೆಯ ಬಣ್ಣವನ್ನ ಗಮನಿಸಿ ಮತ್ತು ಪ್ರಾರಂಭದಲ್ಲಿ ನಕಲು ಮಾಡಿಕೊಂಡಂತಹ ಚಿತ್ರದೊಂದಿಗೆ ಅದನ್ನ ಹೋಲಿಸಿ. ಎಲೆಯ ವಿವಿಧ ಭಾಗಗಳಿರುವ ಪಿಷ್ಟದ ಬಗ್ಗೆ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ ಅನ್ನೋಂತಹ ಪ್ರಶ್ನೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ಏನಾಗುತ್ತೆ, ಎಲೆ ಹೊರಗೆ ತೆಗೆದ ತಕ್ಷಣ ಕುದಿಯೋ ನೀರಿನಿಂದ ಹಾಕಿದ್ಮೇಲೆ ಎಲೆಯ ಬಣ್ಣ ಬಂದು ಹಸಿರು ಬಣ್ಣವಿದ್ದಂತಹ ಭಾಗ ನೀಲಿ ಬಣ್ಣ ಆಗುತ್ತೆ. ಈ ಒಂದು ಪ್ರಯೋಗವನ್ನ ಮಾಡ್ಬೇಕಾದ್ರೆ ಹಸಿರು ಬಣ್ಣ ಇದ್ದಂತಹ ಭಾಗ ನೀಲಿ ಬಣ್ಣವಾಗಿ ಪರಿವರ್ತನೆಗೊಳ್ತಾ ಬರುತ್ತೆ. ಆಯ್ತಾ? ಎಲೆಯ ಉಳಿದ ಭಾಗಗಳಲ್ಲಿ ನೀಲಿ ಬಣ್ಣ ಇರೋದಿಲ್ಲ. ಅಂದರೆ ಕ್ಲೋರೋಫಿಲ್ ಇದ್ದ ಅಂದ್ರೆ ಹಸಿರು ಭಾಗ ಎಲೆಯ ಭಾಗದಲ್ಲಿ ಮಾತ್ರ ಪಿಷ್ಟ ಉಂಟಾಗಿರೋದು ಇದರಿಂದ ಗೊತ್ತಾಗುತ್ತೆ. ಇದರಿಂದ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅತ್ಯಗತ್ಯ ಅನ್ನೋದು ನಮ್ಗೆ ಸ್ಪಷ್ಟವಾಗ್ತಾ ಬರುತ್ತೆ.
ತಿಳಿತಾ? ಎಲ್ಲಾ ಕಡೆ ಹಸಿರು ಬಣ್ಣದಿಂದ ನೀಲಿ ಬಣ್ಣ ಬದಲಾಗಲ್ಲ. ಎಲ್ಲೆಲ್ಲಿ ಕ್ಲೋರೋಫಿಲ್ ನ ಒಂದು ಮಧ್ಯಕ್ಷೇಪ ಇರುತ್ತೋ ಆ ಜಾಗಗಳಲ್ಲಿ ಮಾತ್ರ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಪರಿವರ್ತನೆಗೊಳ್ಳುತ್ತೆ. ಸೊ ಇದರಿಂದ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅನ್ನೋದು ಅತ್ಯವಶ್ಯಕ ಅನ್ನೋದು ನಮ್ಗೆ ತಿಳಿತಾ ಬರುತ್ತೆ ಈ ಒಂದು ಪ್ರಯೋಗದ ಮುಖಾಂತರ. ಅರ್ಥ ಆಯ್ತಾ? ಈಗ ಸಸ್ಯವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೇಗೆ ಪಡೆಯುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋಣ. ಎಲೆಗಳಲ್ಲಿ ಕಂಡುಬರುವಂತಹ ಚಿಕ್ಕ ರಂಧ್ರಗಳಾದ ಪತ್ರರಂಧ್ರಗಳ ಬಗ್ಗೆ 9ನೆಯ ತರಗತಿಯಲ್ಲಿ ನಾವು ಚರ್ಚಿಸಿದ್ವು. ಈಗ ಚಿತ್ರ 6.3ರಲ್ಲಿ ಈ ಒಂದು ಚಿತ್ರಣವನ್ನ ನೀವು ಕಾಣ್ತಾ ಹೋಗಬಹುದು. ಈ ರೀತಿಯಾಗಿ ಇರುತ್ತೆ. ನೀವು ಕೂಡ ಈ ರೀತಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತ ಆಗ್ತಾ ಬರುತ್ತೆ. ಡಯಾಗ್ರಾಮ್ಸ್ ಗಳು ಕೂಡ ನಿಮ್ಗೆ ಒಳ್ಳೊಳ್ಳೆ ಮಾರ್ಕ್ಸ್ ಅನ್ನ ತಂದ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಕಾಣ್ತಾ ಇದೆಯಾ ಇದು? ಕಾಣ್ತಾ ಇದೆಯಲ್ಲ ಈ ಒಂದು ಚಿತ್ರ? ಇದು ಬಂದು ತೆರೆದಂತಹ ಒಂದು ಪತ್ರರಂಧ್ರ. ಅರ್ಥ ಆಯ್ತಾ? ಇವುಗಳೆಲ್ಲ ಕಾವಲು ಜೀವಕೋಶ. ಕಾವಲು ಜೀವಕೋಶ. ಹಾಗೂ ಇದನ್ನ ನಾವು ಪತ್ರರಂಧ್ರ ಅಂತ ಕರಿತೀವಿ. ತೆರೆದಿರುವ ಪತ್ರರಂಧ್ರ. ತೆರೆದಿರುವ ಪತ್ರರಂಧ್ರ ಇದು ಅಂತ ಹೇಳಿದ್ರೆ, ಮುಚ್ಚಿರುವಂತಹ ಪತ್ರರಂಧ್ರ ಹೇಗಿರುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಚಿತ್ರವನ್ನ ಬಿಡಿಸಿ ತೋರಿಸ್ತೀನಿ. ಇದನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ತಿಳಿತಾ? ಇದು ತೆರೆದಿರುವಂತಹ ಒಂದು ಪತ್ರರಂಧ್ರ. ಸೊ ಇವು ಕಾವಲು ಜೀವಕೋಶ, ಇದು ಪತ್ರರಂಧ್ರ, ಇದು ಕ್ಲೋರೋಪ್ಲಾಸ್ಟ್. ಇದನ್ನೇ ನಾವು ಮುಚ್ಚಿರುವ ಪತ್ರರಂಧ್ರವಾಗೂ ತೋರಿಸಬಹುದು. ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಹೀಗೆ ಇಲ್ಲಿ ಬರೆದು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ಮುಚ್ಚಿರುವಂತಹ ಪತ್ರರಂಧ್ರ. ತಿಳಿತಾ? ತೆರೆದಿರುವಂತಹ ಪತ್ರರಂಧ್ರ, ಮುಚ್ಚಿರುವಂತಹ ಪತ್ರರಂಧ್ರ. ದ್ಯುತಿ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಎಲೆಗಳಲ್ಲಿ ಅನಿಲಗಳ ವಿನಿಮಯ ಅಧಿಕ ಪ್ರಮಾಣದಲ್ಲಿ ಈ ರಂಧ್ರಗಳ ಮೂಲಕ ನಡೆಯುತ್ತೆ. ಯಾವ ರಂಧ್ರ? ಈ ರಂಧ್ರಗಳ ಮೂಲಕ ನಡೀತಾ ಬರುತ್ತೆ.
ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶವೆಂದ್ರೆ ಅನಿಲಗಳ ವಿನಿಮಯವು ಕಾಂಡಗಳ, ಬೇರುಗಳ ಮತ್ತು ಎಲೆಗಳ ಮೇಲ್ಮೈಯಲ್ಲಿ ಜರುಗುತ್ತದೆ. ಈ ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದಲ್ಲಿ ನೀರು ಕೂಡ ನಷ್ಟವಾಗುವುದರಿಂದ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿಲ್ಲದಾಗ ಸಸ್ಯವು ಈ ರಂಧ್ರಗಳನ್ನ ಮುಚ್ಚುತ್ತೆ. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇರೋದಿಲ್ವೋ ಸಸ್ಯವು ಈ ಒಂದು ರಂಧ್ರವನ್ನ ಮುಚ್ಚಿರುತ್ತೆ. ಇದು ಮುಚ್ಚಿರುವಂತಹ ರಂಧ್ರ. ಈ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳು ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಏನಿದು ಕಾವಲು ಜೀವಕೋಶಗಳು ಅಂತ ನಾನು ಏನ್ ಕರ್ದೆ, ಈ ಒಂದು ಬೀನ್ ಶೇಪ್ ಅಲ್ಲಿ ಇರುವಂತಹದ್ದು ಇವು ಕಾವಲು ಜೀವಕೋಶ ಅಂತ ಏನ್ ಕರ್ದೆ. ಇವುಗಳು ಇದು ಮುಚ್ಚೋದ್ ಯಾವಾಗ ತೆರೆಯೋದ್ ಯಾವಾಗ ಅನ್ನುವಂತಹ ನಿಯಂತ್ರಣವನ್ನ, ಕಂಟ್ರೋಲ್ ಅನ್ನ ಅದು ಮಾಡ್ತಾ ಹೋಗುತ್ತೆ. ಸೊ ಈಗ ಕಾವಲು ಜೀವಕೋಶದ ಒಳಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತದೆ. ಇವುಗಳ ಒಳಗೆ ನೀರು ಪ್ರವೇಶ ಆದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತದೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತೆ. ತಿಳಿತಾ? ಇದಕ್ಕೆ ನೀರು ಬಿದ್ದಾಗ ಇವು ಅರಳಿದಾಗ ಉಬ್ಬಿದಾಗ ಇದು ಓಪನ್ ಆಗುತ್ತೆ. ಅದೇ ರೀತಿ ಅವು ಕ್ಲೋಸ್ ಆದಾಗ ಪತ್ರರಂಧ್ರ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಪ್ರಯೋಗವನ್ನ ನೋಡೋಣ. ಪೇಜ್ ನಂಬರ್ 77 ತೆಗಿರಿ. ಚಟುವಟಿಕೆ 6.2 ಈ ಒಂದು ಪ್ರಯೋಗ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಸುಮಾರು ಒಂದೇ ಗಾತ್ರದ 2 ಆರೋಗ್ಯವಂತ ಕುಂಡಗಳನ್ನ ತೆಗೆದುಕೊಳ್ಳಿ. ಅಂದ್ರೆ ಕುಂಡದಲ್ಲಿ ಗಿಡ ಇರ್ಬೇಕು, ಬರೀ ಕುಂಡ ಅಲ್ಲ, ಕುಂಡ ಗಿಡಗಳನ್ನ ತೆಗೆದುಕೊಳ್ಳಿ. ಅವನ್ನ 3 ದಿನ ಕತ್ತಲೆಯಲ್ಲಿ ಇಡಿ. ಈಗ ಪ್ರತಿಯೊಂದು ಸಸ್ಯವನ್ನ ಒಂದೊಂದು ಗಾಜಿನ ತಟ್ಟೆಯ ಮೇಲೆ ಇಡಿ. ಯಾವುದಾದರೂ ಒಂದು ಸಸ್ಯದ ಬದಿಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುವ ವಾಚ್ ಗ್ಲಾಸ್ ನ ಇಡಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವ ಗುಣವಿದೆ. ಎರಡೂ ಸಸ್ಯಗಳನ್ನ ಘಂಟಾ ಪಾತ್ರೆಗಳಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಮುಚ್ಚಿ. ಸೊ ನಿಮ್ಗೆ ಚಿತ್ರದಲ್ಲಿ ತೋರಿಸಿದ್ದಾರೆ ಘಂಟಾ ಪಾತ್ರೆಯಿಂದ ಹೀಗೆ ನೋಡಿ, ಘಂಟಾ ಪಾತ್ರೆ ದೊಡ್ಡದಾದಂತಹ ಬೀಕರ್ ತರ ಇರುತ್ತೆ, ಅದರಿಂದ ಮುಚ್ಚಿ ಇಟ್ಬಿಡಿ. ಘಂಟಾ ಪಾತ್ರೆಯೊಳಗೆ ಗಾಳಿ ನುಸುಳದಂತೆ ಮಾಡಲು ಅವುಗಳನ್ನ ತಳಗಳನ್ನ ವ್ಯಾಸಲೀನ್ ಬಳಸಿ ಸೀಲ್ ಮಾಡಿ. ಈಗ ಎರಡೂ ಸಸ್ಯಗಳನ್ನ ಸುಮಾರು 2 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇಡಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುವಂತಹ ಒಂದು ತಟ್ಟೆ ಇರುತ್ತೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಲ್ಲದ ಪ್ರಾಯೋಗಿಕ ಜೋಡಣೆ ಇನ್ನೊಂದು ಕಡೆ ಇರುತ್ತೆ ಗಿಡಗಳಿಗೆ. ಈಗ ಪ್ರತಿ ಗಿಡದಿಂದ ಒಂದೊಂದು ಎಲೆಯನ್ನ ತೆಗೆದುಕೊಂಡು ಆ ಎಲೆಗಳಲ್ಲಿ ಅಂದ್ರೆ ಸ್ಟಾರ್ಚ್ ಇದೆಯೇ ಎಂಬುದನ್ನ ಅಯೋಡಿನ್ ದ್ರಾವಣದ ಸಹಾಯದಿಂದ ಪರೀಕ್ಷಿಸಿ. ಕಾರ್ಬನ್ ಡೈಆಕ್ಸೈಡ್ ಯಾವ ಸಸ್ಯಕ್ಕೆ ಲಭ್ಯವಿತ್ತೋ ಆ ಸಸ್ಯದಲ್ಲಿ ಪಿಷ್ಟ ಇರುವುದು ದ್ಯುತಿ ಸಂಶ್ಲೇಷಣೆ ಇರುವುದು ಕಂಡು ಬರ್ತದೆ. ಕಾರ್ಬನ್ ಡೈಆಕ್ಸೈಡ್ ಲಭ್ಯವಾಗದಂತೆ ಮಾಡಿರುವ ಸಸ್ಯದಲ್ಲಿ ಪಿಷ್ಟ ಇರದಿರುವುದು ಕಂಡು ಬರುತ್ತದೆ. ಇದರಿಂದ ದ್ಯುತಿ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಅನ್ನುವಂತಹ ಸಾಬೀತು ಆಗ್ತಾ ಹೋಗುತ್ತೆ. ಆಗ್ಲೇ ನಾವು ಮಾಡಿದಂತಹ ಪ್ರಯೋಗದಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅನ್ನೋದು ಬೇಕು ಅನ್ನೋದು ಗೊತ್ತಾಯ್ತು. ಈಗ ಮಾಡಿದಂತಹ ಪ್ರಯೋಗದಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು ಅಂತ. ಯಾಕಂದ್ರೆ ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಉಪಸ್ಥಿತಿ ಇರುತ್ತದೋ ಅಲ್ಲಿ ನೀವು ಈ ಪಿಷ್ಟ ಗಿಡಗಳಲ್ಲಿ ಇರೋದನ್ನ ಕಾಣ್ತಾ ಹೋಗಬಹುದು. ತಿಳಿತಾ? ಆದ್ರಿಂದ ಈ ಒಂದು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಕ್ಲೋರೋಫಿಲ್ ಇವೆರಡೂ ಕೂಡ ಬೇಕಾಗುತ್ತದೆ. ಕ್ಲೋರೋಫಿಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಇವೆರಡು ಕೂಡ ಬೇಕಾಗುತ್ತೆ. ಈ ಮೇಲಿನ 2 ಚಟುವಟಿಕೆಗಳ ಆಧಾರದ ಮೇಲೆ ದ್ಯುತಿ ಸಂಶ್ಲೇಷಣೆಗೆ ಕ್ರಿಯೆಗೆ ಸೌರ ಬೆಳಕು ಅತ್ಯವಶ್ಯಕ ಎಂಬುದನ್ನ ತೋರಿಸುವ ಪ್ರಯೋಗವೊಂದನ್ನ ನಾವು ವಿನ್ಯಾಸಗೊಳಿಸಿಕೊಳ್ಳಬಹುದೇ? ಖಂಡಿತವಾಗ್ಲೂ ವಿನ್ಯಾಸಗೊಳಿಸಬಹುದು. ಅಂದ್ರೆ ವಿನ್ಯಾಸಗೊಳಿಸಬಹುದು ಅಂದ್ರೆ ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡ್ಕೊಂತ ಹೋಗಬಹುದು. ಸ್ವಪೋಷಕಗಳು ತಮ್ಮ ಶಕ್ತಿ ಅವಶ್ಯಕತೆಗಳನ್ನ ಹೇಗೆ ಪೂರೈಸಿಕೊಳ್ಳುತ್ತವೆ ಎಂಬುದರ ಬಗ್ಗೆ ಇಲ್ಲಿಯವರೆಗೂ ನಾವು ಮಾತನಾಡಿದ್ವಿ.
ಆದರೆ ಅವುಗಳಿಗೆ ತಮ್ಮ ದೇಹ ನಿರ್ಮಾಣಕ್ಕಾಗಿ ಇತರ ಕಚ್ಚಾ ವಸ್ತುಗಳ ರಾ ಮೆಟೀರಿಯಲ್ಸ್ ಗಳ ಅಗತ್ಯವಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುವ ನೀರನ್ನ ಭೂಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಅಂತ ಇತರ ವಸ್ತುಗಳು ಮಣ್ಣಿನಿಂದ ಪಡೆದುಕೊಳ್ಳುತ್ತೆ. ಒಟ್ಟು ಒಂದು ಸಸ್ಯದ ಬೆಳವಣಿಗೆಗೆ 16 ಪೋಷಕಾಂಶಗಳು ಬೇಕಾಗುತ್ತೆ. ನೈಟ್ರೋಜನ್ ಒಂದು ಅವಶ್ಯಕವಾದಂತಹ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಇದನ್ನ ನಿರಾವಯವ ನೈಟ್ರೇಟ್ ಅಥವಾ ನೈಟ್ರೇಟ್ಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಅಥವಾ ಇದನ್ನ ವಾತಾವರಣದ ನೈಟ್ರೋಜನ್ ನ ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳುತ್ತದೆ. ಸೊ ಒಂದು ಸಸ್ಯದ ಬೆಳವಣಿಗೆಗೆ ಈ ನೈಟ್ರೋಜನ್ ಅನ್ನೋದು ಅತ್ಯವಶ್ಯಕ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಮತ್ತಷ್ಟು ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ ನೈಟ್ರೋಜನ್ ಬಗ್ಗೆ. ಜೊತೆಗೆ ಅವಲಂಬಿತವಾದಂತಹ ಪರಪೋಷಕಗಳ ಪೋಷಣೆಯ ಬಗ್ಗೆ ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಸ್ವಪೋಷಗಳ ಪೋಷಣೆಯ ಕುರಿತು ಇದಾಗಿತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.